ಐ ಥಿಂಕ್ ಗೋವಾ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗದೆ ಬೀಚ್ ಮತ್ತೆ ಬಾರ್ಸ್. ಅದನ್ನ ಬಿಟ್ಟು ದರ್ ಇಸ್ ಅ ಡಿಫರೆಂಟ್ ಸೈಡ್ ಆಫ್ ಗೋವಾ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದ ಮ್ಯಾಜಿಕಲ್ ಸೈಡ್ ಆಫ್ ಸೌತ್ ಗೋವಾ. ವೆಲ್ಕಮ್ ಟು ಡೇ 3 ಬ್ಯಾಂಗ್ಳೂರ್ ಗೋವಾ ರೋಡ್ ಟ್ರಿಪ್ನ 3ನೇ ದಿನ ಇದು. ನಾರ್ತ್ ಗೋವಾದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಫುಲ್ ಫ್ರೀ ಡೇ. ಬಟ್ ಬೆಳಗ್ಗೆಯಿಂದ ಏನು ಮಳೆ ಹೊಡಿತಾ ಇದೆ ಅಂತಂದರೆ ಇವತ್ತು ಆಚೆ. ಸೊ ಐ ಥಿಂಕ್ ಮಳೆ ನೋಡಿಬಿಟ್ಟೆ ವಿ ಡಿಸೈಡೆಡ್ ಸೊ ದಟ್ ಲೈಕ್ ಸೌತ್ ಗೋವಾ ಹೋಗಲೇಬೇಕು ಅಂತ. ಅಲ್ಲೊಂದು ವಾಟರ್ಫಾಲ್ ಇದೆ, ಸೊ ವಾಟರ್ಫಾಲ್ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಸೌತ್ ಗೋವಾ ರೀಚ್ ಆಗ್ತಾ ಇದ್ದಂಗ್ಲೇ ಏನು ಸೀನಿಂಗ್ ವ್ಯೂ ಸ್ಟಾರ್ಟ್ ಆಯಿತು ಅಂತಂದರೆ ನೀವೇ ನೋಡಿ ಅನ್ಸುತ್ತೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಆಯಿತು. ಅದೇನಂತಂದರೆ ನಾವು ಕರೆಕ್ಟಾಗಿ ಸೌತ್ ಗೋವಾ ಎಂಟ್ರ್ ಆಗೋದಕ್ಕೆ ಸೌತ್ ಗೋವಾದಲ್ಲಿ ರೆಡ್ ಅಲರ್ಟ್ನ ಅನೌನ್ಸ್ ಮಾಡಿದ್ರು. ಮೇ ಬಿ ರೆಡ್ ಅಲರ್ಟ್ ಆಗಿರೋದಕ್ಕೆ ಇಲ್ಲ ವೆದರ್ ಹಿಂಗಿರೋದಕ್ಕೆ ಸೌತ್ ಗೋವಾ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬಟ್ ಇದ್ರ ಮಧ್ಯೆನೇ ನಾವು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಟೀ ಅಂಗಡಿಯಲ್ಲಿ ಲೋಕಲ್ ಏಡ್ಸ್ ಹತ್ರ ವಿಚಾರಿಸ್ತೀವಿ. ಸೊ ಅಲ್ಲಿ ವೈಲ್ಡ್ ಲೈಫಲ್ಲಿ ಫಾಲ್ಸ್ ಓಪನ್ ಇರುತ್ತಾ ಇಲ್ವಾ ಅಂತ ಅವ್ರು ಹೇಳ್ತಾರೆ ಎಸ್ ಓಪನ್ ಆಗಿದೆ ಅಂತ. ಬೇರೆ ಏನು ಯೋಚನೆ ಮಾಡಿದೆ, ಫಸ್ಟು ಒಳಗಡೆ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ಟಿಕೆಟ್ ತೊಗೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ರಿಸ್ಕ್ ತೊಗೊಂಡ್ಮೇಲೆ ಆ ರಿಸ್ಕಿಗೆ ರಿವಾರ್ಡ್ ಇರಬೇಕಲ್ಲ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಆ ವಾಟರ್ಫಾಲ್ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅ ಫುಲ್ ಪ್ಯಾಕ್ ಸೀಸನ್ ಆಫ್ ಮಾನ್ಸೂನ್ ಅಲ್ಲಿ ವಾಟರ್ಫಾಲ್ ನೋಡಿದ್ದೆ. ಐ ಥಿಂಕ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಆ ಕ್ಷಣ ನನಗೆ ಜಾಬ್, ಕರಿಯರ್, ಪ್ರಮೋಷನ್ ಎಲ್ಲವೂ ಒಂಥರ ಅರ್ಥವಿಲ್ಲದರ ಥರ ಆಗೋಯ್ತು. ನಿಜ ಹೇಳಬೇಕಂದ್ರೆ ಇಷ್ಟೇ ಸಾಕು ನನಗೆ. ಈ ಮಳೆ, ಈ ಗಾಳಿ, ಈ ಕ್ಷಣ. ಐ ಥಿಂಕ್ ದಿಸ್ ಇಸ್ ವಾಟ್ ಲೈಫ್ ಈಸ್. ಐ ಥಿಂಕ್ ತುಂಬ ದಿನ ಆದಮೇಲೆ ನಿಜವಾಗ್ಲೂ ಖುಷಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ. 1 ಅವರ್ ಆದಮೇಲೆ ಮಳೆ ಇನ್ನೂ ಜೋರಾಗುತ್ತೆ. ಅಲ್ಲಿರೋ ಗಾರ್ಡ್ ಬಂದುಬಿಟ್ಟು ನಮಗೆ ಇಲ್ಲಿಂದ ಹೊರಡ್ಲಿಕ್ಕೆ ಹೇಳ್ತಾರೆ. ಮಳೆ ಎಷ್ಟು ಜೋರಾಯಿತು ಅಂತಂದರೆ ವಾಟರ್ಫಾಲ್ ಫ್ಲೋ ಕೂಡ ತುಂಬ ಜೋರಾಗೋಯಿತು. ಐ ಥಿಂಕ್ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಮಳೆಯಲ್ಲಿ ನಾವು ಆಲ್ಮೋಸ್ಟ್ 1 ಕಿಲೋಮೀಟರ್ ಆ ಕಾಡಲ್ಲಿ ದೂರದಿಂದ ಜಲಪಾತ ನಡ್ಕೊಂಡು ಹೋಗ್ತೀವಿ. ನಾವು ಮೇಲಕ್ಕೆ ರಸ್ತೆ ಕಡೆ ಬರ್ತಾ ಮಳೆನೂ ಕೂಡ ತುಂಬ ಜೋರಾಯಿತು ಅನಿಸುತ್ತೆ. ನಾವು ಬರ್ತಾ ಇದ್ದ ದಾರಿಗಳೆಲ್ಲ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮುಂದೆ ಎಷ್ಟು ಮಳೆ ಬಂತು ಅಂತಂದರೆ ನಾವು ಅಲ್ಲಿಂದ ಮನೆಗೆ ಸೇರಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಮುಂದೆ ಎಲ್ಲೂ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಆಲ್ವೇಸ್ ರಿಮೆಂಬರ್ ದ ಬೆಸ್ಟ್ ಪಾರ್ಟ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅ ಫುಲ್ ಪ್ಯಾಕ್ ಮಾನ್ಸೂನ್ ಸೀಸನಲ್ಲಿ ಒಂದು ವಾಟರ್ಫಾಲ್ ನೋಡಿದೆ. ಐ ಥಿಂಕ್ ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ಆಫ್ ಮೈಂಡ್. ಇಲ್ಲಿಂದ ಹೋಗ್ಬೇಕಾದ್ರೆ ನನಗನ್ಸಿದ್ದು ಇರೋದೊಂದೇ ಜೀವನ ಇದು. ನಿನಗೆ ಎಲ್ಲಿ ಬೇಕು ಅಲ್ಲಿ ಹೋಗು, ಏನು ಬೇಕು ಅದನ್ನ ಮಾಡು.